16ನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೆ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು B1, K1 ಬ್ಯಾಂಕಿಗೆ ಪಾವತಿಸಲು ಒಂದು ದಿನ ಹೆಚ್ಚು ಅಂದರೆ 17ನೇ ತಾರೀಕುವರೆಗೂ ನಾವು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 13ನೇ ತಾರೀಕಿನಿಂದ 22ನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿ B1, K1 ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನು ಒಂದು ದಿನ ಹೆಚ್ಚುವರಿಯಾಗಿ 23ನೇ ತಾರೀಕುವರೆಗೂ ಸಮಯಾವಕಾಶ ಕಲ್ಪಿಸಿದೆ. SSLC ಪರೀಕ್ಷೆ 2 ದಿನಾಂಕ 7/6/2024ರಿಂದ 14/6/2024ರವರೆಗೆ ನಡೆಸಲಾಗುವುದು. ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗ್ ಅನ್ನ ಹೇಳೋದಾದ್ರೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ, ಉಡುಪಿ ಜಿಲ್ಲೆ. ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ಶಿವಮೊಗ್ಗ ಜಿಲ್ಲೆ 3ನೇ ಸ್ಥಾನದಲ್ಲಿ. ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ. ಉತ್ತರ ಕನ್ನಡ ಜಿಲ್ಲೆ 5ನೇ ಸ್ಥಾನದಲ್ಲಿ. ಹಾಸನ ಜಿಲ್ಲೆ 6ನೇ ಸ್ಥಾನದಲ್ಲಿ. ಮೈಸೂರು ಜಿಲ್ಲೆ 7ನೇ ಸ್ಥಾನದಲ್ಲಿ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 8ನೇ ಸ್ಥಾನದಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 9ನೇ ಸ್ಥಾನದಲ್ಲಿ. ಚಿಕ್ಕಮಗಳೂರು ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ರ್ಯಾಂಕಿಂಗ್ ಅನ್ನ ಕೂಡ ನಾವು ನಿಮಗೆ ಕೊಟ್ಟಿದ್ದೇವೆ. ಮತ್ತು ಟಾಪರ್ಸ್ ಲಿಸ್ಟ್ ಅನ್ನ ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಇಷ್ಟು ಮಾಹಿತಿಯನ್ನ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕಿತ್ತು. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಈಗ ಹೇಳ್ಬೋದು. Not completed. ಸೊ ಇದು ಗ್ರೇಸ್ ಮಾರ್ಕ್ಸ್ ಇಂದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದ್ರೆ ಗ್ರೇಸ್ ಮಾರ್ಕ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟು 35% ಮಾರ್ಕ್ಸ್ ಅನ್ನ ಪಡೆದಿರ್ಬೇಕಿತ್ತು. ಒಟ್ಟು 6 ಸಬ್ಜೆಕ್ಟ್ ಅಲ್ಲಿ 35% ಅಗ್ರಿಗೇಟ್ ಮಾರ್ಕ್ಸ್ ಇದ್ರೆ 2 ಅಥವಾ 3 ಸಬ್ಜೆಕ್ಟ್ ನಲ್ಲಿ ಅವರಿಗೆ 30%ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ರೆ ಅವರಿಗೆ 3 ಸಬ್ಜೆಕ್ಟ್ ನಲ್ಲಿ 10% ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇದ್ದಿದ್ದು. ಈಗ 35% ಇರೋದನ್ನ 25%ಗೆ ರಿಡ್ಯೂಸ್ ಮಾಡಿದ್ದೀವಿ. ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್. ಸೊ ಅದು 25% ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸ್ ಅನ್ನ 10% ಇಂದ 20% ಎಲ್ಲ ಸಬ್ಜೆಕ್ಟ್ಗೆ ಅಟ್ರಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ, 10 ಇಂದ 20%. ಸೊ SSLC ಫಲಿತಾಂಶ ಈಗ ಬಂದಿದೆ. 625ಕ್ಕೆ 625 ಅಂಕ ಪಡೆದಂತ ಏಕೈಕ ವಿದ್ಯಾರ್ಥಿನಿ. ಈ ಬಾರಿಯೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳ ಮೇಲುಗೈ. ಸೊ ಇದು ಪ್ರತಿ ಬಾರಿಯೂ ಕೂಡ ಹೀಗೆ ಇರುತ್ತೆ, ಗ್ರಾಮೀಣ ವಿದ್ಯಾರ್ಥಿಗಳೇ ಮೇಲುಗೈ. ಓದಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ. ಸಿಟಿಯಲ್ಲಿರುವಂಥವ್ರಿಗೆ ಮಾಲು, ಪಿಕ್ಚರು, ಸುತ್ತಾಡೋದೇ ಜಾಸ್ತಿ. ಅಲ್ಲಿರೋರಿಗೆ ಓದಬೇಕು, ಏನಾದರೂ ಸಾಧಿಸಬೇಕು ಅನ್ನೋದಿರುತ್ತೆ. ಹಾಗಾಗಿ ಗ್ರಾಮೀಣ ಭಾಗದವರು ಅತಿ ಹೆಚ್ಚು ಪರ್ಸೆಂಟೇಜನ್ನು ತೆಗೆದುಕೊಳ್ತಾರೆ. ಸೊ ಅಂಕಿತಾ ಬಸಪ್ಪ ಅಂತ ಹೇಳಿ ಬಾಗಲಕೋಟೆಯ ವಿದ್ಯಾರ್ಥಿನಿ 625ಕ್ಕೆ 625 ಅಂಕವನ್ನ ಪಡೆದುಕೊಂಡು ಮೊದಲನೇ ಸ್ಥಾನದಲ್ಲಿ ಕೂತಿದ್ದಾರೆ. 625 ಬಾಗಲಕೋಟೆ. ಮೈ ಗುಡ್ನೆಸ್, ಅಂಕಿತಾ ಬಸಪ್ಪ ಅವರು ಎಲ್ಲೂ ಕೂಡ ಒಂದು ಮಾರ್ಕ್ಸ್ ಅಲ್ಲ, ಅರ್ಧ ಮಾರ್ಕ್ಸು ಕಳೆದುಕೊಳ್ಳಲಾರದಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಔಟ್ ಆಫ್ ಔಟ್, ಎಲ್ಲವೂ ಔಟ್ ಆಫ್ ಔಟ್. ಅಬ್ಬಾ, ಹೆಂಗ್ ಸಾಧ್ಯ ರೀ ಇದೆಲ್ಲ? ತಗೊಂಡಿದ್ದಾರೆ ಅಂಕಿತಾ ಬಸಪ್ಪ ಅಂತೇಳಿ ಬಾಗಲಕೋಟೆಯ ವಿದ್ಯಾರ್ಥಿನಿ. ಇನ್ನು ಮೇಧಾ ಪಿ ಶೆಟ್ಟಿ ಬೆಂಗಳೂರು 624, ಒಂದು ಮಾರ್ಕ್ಸ್ ಮಾತ್ರ ಕಡಿಮೆ 625ಕ್ಕೆ. ಸೊ ಬೆಂಗಳೂರಿನಲ್ಲಿ ಫೈನಲಿ ಬೆಂಗಳೂರಿನಲ್ಲೂ ಕೂಡ ತಗೊಂಡಿದ್ದಾರಲ್ಲ, ಅದ್ಭುತ. ಓದ್ತಾ ಇದ್ದಾರೆ, ಓದಬೇಕು. ಕೆಲವು ಕಡೆಗಳಲ್ಲಿ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನೊಂದು ಚಿನ್ಮಯ್ ಶಿರ್ಸಿಯಿಂದ 624 ಅಂಕವನ್ನ ಪಡ್ಕೊಂಡಿರೋದು. SSLC ಟಾಪರ್ಸ್ಗಳ ನಂಬರ್ಸ್ಗಳು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿನೇ 625ಕ್ಕೆ ಏಕೈಕ ವಿದ್ಯಾರ್ಥಿನಿ ತೆಗೆದುಕೊಂಡಿರೋದು ಅಂಕಿತಾ ಬಸಪ್ಪ. 625ಕ್ಕೆ 625 ತೆಗೆದುಕೊಂಡಿರೋದು. ಇನ್ನುಳಿದಂತೆ 624 ಅಂಕವನ್ನ ಪಡ್ಕೊಂಡಿರುವಂತವರ ನಂಬರ್ಸ್ಗಳನ್ನ, ನಮ್ಗೆ ಹೆಸರುಗಳನ್ನ ಕೂಡ
ತೋರಿಸ್ತಾ ಹೋಗ್ತಾ ಇದೀವಿ. ಶಿರಸಿಯಿಂದ ಇಬ್ಬರು ಇದ್ದಿದ್ದು, ಬೆಂಗಳೂರಿನಿಂದ ಓರ್ವ ವಿದ್ಯಾರ್ಥಿನಿ 624, ಮತ್ತೆ ಶಿರಸಿಯಿಂದ ಮೂವರು 624. ಶ್ರೀರಾಮ್ ಅಂತ ಹೇಳಿ, ಶಿರಸಿಯಿಂದ ದರ್ಶನ್, ಶ್ರೀರಾಮ್. ಸೊ ಇವರೆಲ್ಲರೂ ಕೂಡ ಟಾಪ್ ಅಲ್ಲಿ ಇದ್ದಾರೆ. ಸೌರವ್ ಕೌಶಿಕ್ ಬೆಂಗಳೂರು ಅಗೇನ್ 624 ಅಂಕವನ್ನ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿ. ಸೊ 624ಕ್ಕೆ ಏನು ಕಡಿಮೆ ಇಲ್ಲ, ತುಂಬಾ ವಿದ್ಯಾರ್ಥಿಗಳ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಬಟ್ ಇಡೀ ರಾಜ್ಯದಲ್ಲಿ ಏಕೈಕ ವಿದ್ಯಾರ್ಥಿನಿ ಬಾಗಲಕೋಟೆಯಿಂದ ಅಂಕಿತಾ ಬಸಪ್ಪ 625ಕ್ಕೆ 625 ಪಡೆದುಕೊಂಡಿರೋದು. ಚಿನ್ಮಯ್ ಶ್ರೀಪಾದ್ ಹೆಗಡೆ ಶಿರಸಿ ಅಗೇನ್ ಶಿರಸಿಗೆ ಅತಿ ಹೆಚ್ಚಾಗಿ 624 ಅಂಕಗಳನ್ನ ಪಡ್ಕೊಂಡಿರುವಂತವ್ರು ಶಿರಸಿಯಿಂದನೇ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನುಳಿದಂತಹ ಜಿಲ್ಲೆಯಲ್ಲಿರುವಂತವರು 624 ಅಂಕ ಪಡ್ಕೊಂಡಿದ್ದಾರಾ ಇಲ್ವಾ? ಬಾಗಲಕೋಟೆ ಅಂಕಿತಾ ಬಸಪ್ಪ, ನಾನು ಹೇಳ್ತಾ ಇದ್ದೆ. ಸೊ SLC ಟಾಪರ್, ಇಡೀ ರಾಜ್ಯಕ್ಕೆ ಮೊದಲನೆಯ ರ್ಯಾಂಕ್ ಅನ್ನ ಬಂದಿರುವಂತದ್ದು ಅಂದ್ರೆ ಅದು ಅಂಕಿತಾ ಬಸಪ್ಪ. 625ಕ್ಕೆ 625 ಮಾರ್ಕ್ಸ್ ಗಳನ್ನ ಪಡೆದುಕೊಂಡು ಮೊದಲನೆಯ ಸ್ಥಾನದಲ್ಲಿದ್ದಾರೆ. ಇನ್ನು ಮೇಧಾಪಿ ಶೆಟ್ಟಿ ಬೆಂಗಳೂರು 624, ಶಿರಸಿಯಿಂದ ಒಟ್ಟು ಮೂವರು ನಾಲ್ವರು 624 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ಇಬ್ಬರು 624 ಅಂಕಗಳನ್ನ ಪಡ್ಕೊಂಡಿರುವಂಥದ್ದು. ಸೊ ಈಗ ಯಾವ್ಯಾವ ಜಿಲ್ಲೆಗಳು ಎಷ್ಟೆಷ್ಟು ರ್ಯಾಂಕ್ಗಳಲ್ಲಿ ಬಂದಿದ್ದಾವೆ ತೆಗೆದುಕೊಳ್ಬೇಕು. ಮೊದಲನೇ ಸ್ಥಾನ ಯಾರಿಗೆ ಬಂದಿದೆ, ಎರಡನೇ ಸ್ಥಾನ ಯಾರಿಗಿದೆ? ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಇನ್ನುಳಿದಂತ ಎಲ್ಲ ಮಾತಾಡ್ತಿರಪ್ಪ ಯಾದಗಿರಿಯ ನಾಯಕರು. ಮಾತಾಡಿ ಈ ವಿಚಾರದಲ್ಲಿ ನೋಡೋಣ ಏನೆಲ್ಲ ಮಾತನಾಡ್ತೀರಾ ನಾಯಕರುಗಳೆಲ್ಲ. ಹಾ ಬಿಟ್ರೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಬರ್ತವೆ ನಿಮಗೆ. ಯಾದಗಿರಿ ಜಿಲ್ಲೆ ಇರುವಂತ ನಾಯಕರು ಅಲ್ಲಿ ಎಜುಕೇಶನ್ ಅನ್ನ ನಾನು ಸರಿಪಡಿಸ್ಬೇಕು ಅನ್ನುವಂತ ಒಬ್ಬರಿಗೂ ಯೋಚನೆ ಬರೋದಿಲ್ಲ. ಅಲ್ಲಿ ಮಕ್ಕಳು ಓದೋದ್ರ ಬಗ್ಗೆ ಆ ಕಡೆಗೆ ಹೋಗಬೇಕು, ಅವರು ಓದುವಂತ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು, ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಯಾವ ನಾಯಕರುಗಳು ಬರೋದಿಲ್ಲ. ಇನ್ನೆಲ್ಲ ಮಾತನಾಡ್ತೀರಾ, ಏನೆಲ್ಲ ನಿಮ್ಮ ಮಾತುಗಳಿರುತ್ತೆ ಅವುಗಳನ್ನ ಇದ್ರಲ್ಲಿ ತೋರಿಸ್ರಪ್ಪ. ನಿಮ್ಮ ಜಿಲ್ಲೆಯಲ್ಲಿರುವಂತ ಮಕ್ಕಳು ಎಷ್ಟು ಹಿಂದೆ ಉಳಿಕೊಳ್ತಾ ಇದ್ದಾರೆ, ಅವರನ್ನ ಮುಂದೆ ತರುವಂತದ್ರಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದನ್ನ ತೋರಿಸಿ ನೋಡೋಣ ಆ ಭಾಗದಲ್ಲಿರುವಂತ ಜನರು. ಐ ಅಪ್ರಿಸಿಯೇಟ್ ಬಾಗಲಕೋಟೆಯಲ್ಲಿ ಟಾಪ್ ಅಲ್ಲಿ ಬಂದಿದ್ದಾರೆ. ಬಟ್ ಓರ್ವ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ 625ಕ್ಕೆ 625. ಆಮೇಲೆ ಮಾರ್ಕ್ಸೇ ಫೈನಲಿ ಅಂತಲ್ಲ ನಾನು ಹೇಳ್ತಾ ಇರೋದು, ಆದ್ರೆ ಆಸಕ್ತಿಯನ್ನ ಮಕ್ಕಳಲ್ಲಿ ಬೆಳೆಸಿ ಅಂತ ನಾನು ಹೇಳೋದು. ನಾಯಕರುಗಳಾಗಿರುವಂಥವ್ರು ಕೇವಲ ನಿಮ್ಮ ಮಾತುಗಳು, ನಿಮ್ಮ ರಾಜಕೀಯ ಅಷ್ಟೇ ಅಲ್ಲ, ನಿಮ್ಮ ಜಿಲ್ಲೆ ಯಾವ ರೀತಿಯಾಗಿ ಶಿಕ್ಷಣದಲ್ಲಿ ಮುಂದೆ ಇದೆ, ಆರೋಗ್ಯದಲ್ಲಿ ಮುಂದೆ ಇದೆ ಅನ್ನುವಂಥದ್ದನ್ನ ಈ ಮೂಲಕವಾಗಿ ತೋರಿಸೋಕೆ ಸಾಧ್ಯ ಆಗತ್ತೆ. ತೋರಿಸಿ. ಶಿಕ್ಷಣದಲ್ಲಿ ನೀವೇನು ಕಡದು ಗುಡ್ಡೆ ಹಾಕಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಆಸಕ್ತಿ ನಿಮಗಿದೆ ಅನ್ನೋದು ಆ ಜಿಲ್ಲೆಗಳ ಬಗ್ಗೆ. ನಿಮ್ಮ ವೈಯಕ್ತಿಕವಾಗಿರುವಂಥ ಚಿಂತೆ ಮಾತ್ರ ಇರುತ್ತೆ. ಇಲ್ಲಿ ನೋಡಿ ಟಾಪ್ ಅಲ್ಲಿ ಹೇಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅದು. ಬೆಂಗಳೂರಿನಲ್ಲಿ 624 ತಗೊಂಡಿರುವಂಥ ಮಾರ್ಕ್ಸ್ಗಳು ಇಬ್ಬರು ವಿದ್ಯಾರ್ಥಿಗಳು ಕಾಣಿಸಿಕೊಳ್ತಾ ಇರೋದು. ಒಂದು ಮೇಧಾಪಿ ಶೆಟ್ಟಿ 624 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಶಿರಸಿಯಿಂದ ಅಂತೂ 624 ಅಂಕಗಳನ್ನು ಪಡ್ಕೊಂಡಿರುವಂಥವ್ರು 3-4 ಜನಗಳ ಸಿಗ್ತಾರೆ. ಚಿನ್ಮಯ್ ದಕ್ಷಿಣ ಕನ್ನಡ 624 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ನಿಮಗೆ ಶಿರಸಿಯಿಂದಲೂ ಕೂಡ ನಿಮ್ಗೆ ಹೆಸರುಗಳು ಬರ್ತಾ ಹೋಗುತ್ತೆ. ಅಲ್ಲಿ 624 ಅಂಕಗಳನ್ನ ಪಡ್ಕೊಂಡಿರೋದು. ಗ್ರಾಮೀಣ ವಿದ್ಯಾರ್ಥಿಗಳು ಯಾಕೆ ಮೇಲ್ಗೈ ಆಗ್ತಾ ಇದ್ದಾರೆ ಅನ್ನೋದನ್ನ ಒಂಚೂರಾದ್ರೂ ಯೋಚನೆ ಮಾಡಕ್ ಸಾಧ್ಯ ಆಗ್ತಾ ಇದೆ ನಿಮ್ಮ ಹತ್ರ, ಯಾರ ಹತ್ರ ಆದ್ರೂ? ಸೊ ಜ್ಞಾನ ಸುಧಾ ಅಂತ ಹೇಳಿ 624 ಅಂಕಗಳನ್ನ ಪಡ್ಕೊಂಡಿರುವಂಥದ್ದು ಜ್ಞಾನ ಸುಧಾ, ಉಡುಪಿಯವಳು. ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀವಿ ನಿಮಗೆ. ಜ್ಞಾನ ಸುಧಾ ಅಂತ ಹೇಳಿ ಅವರ ಹೆಸರು, ಉಡುಪಿಯವಳು. ಸೊ 624 ಅಂಕಗಳನ್ನ ಪಡ್ಕೊಂಡಿರುವಂತಹ ವಿದ್ಯಾರ್ಥಿನಿ. ನೋಡ್ರಿ ಅವ್ರಿಗೆ ಏನಿರುತ್ತೆ, ಓದಬೇಕು, ನಾನು ಮಾರ್ಕ್ಸ್ ತಗೊಳ್ಬೇಕು ಅಂತ ಹೇಳಿ. ಇದು ಮೊದಲನೇ ಹೆಜ್ಜೆ ಅಷ್ಟೇ. ಮಾರ್ಕ್ಸ್ಗಳನ್ನೇ ನಿಮಗೆ ಜೀವನದಲ್ಲಿ ದಾರಿ ಆಗತ್ತೆ ಅನ್ನುವಂಥದ್ದು ಅಲ್ಲ, ಬಟ್ ನಿಮ್ಮ ಆಸಕ್ತಿಗಳನ್ನು ತೋರಿಸುತ್ತೆ. ಅದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇದೀವಿ ನಾವು, ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಈ ಪ್ರಪಂಚದಲ್ಲಿ ಮಾರ್ಕ್ಸ್ಗಳಿಗೆ ಒಂದಿಷ್ಟು ಅಂಕ ಇರುತ್ತೆ, ಬಟ್ ಜೀವನಕ್ಕೆ ಇದೇ ಆಧಾರ ಅಂತ ಅಲ್ಲ ನಾನು ಹೇಳೋದು. ಆದರೆ ಒಂದು ಹೆಜ್ಜೆಯನ್ನು ಇಡೋಕೆ ನಿಮಗೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಜಿಲ್ಲೆಗಳು ಹೇಗೆ ಶೈಕ್ಷಣಿಕವಾಗಿ ಬೆಳೆದಿವೆ ಅನ್ನೋದನ್ನು ನೋಡ್ಕೊಳ್ಬೇಕು. ನಾವು ಅದನ್ನು ಕೊಟ್ವಿ. ಬದುಕು ಮತ್ತು ಭಾವನೆಗಳ ಬಗ್ಗೆ ಮಾತನಾಡ್ತಾರೆ ಹಲವು ನಾಯಕರುಗಳೆಲ್ಲ. ಬದುಕಿಗೆ ದಾರಿ ಆಗಬೇಕಾಗಿರೋದು ಯಾವ್ಯಾವ ಜಿಲ್ಲೆಗಳನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ, ಆರೋಗ್ಯಯುತವಾಗಿ ಅಭಿವೃದ್ಧಿ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಇಲ್ಲೇ ತೋರಿಸುತ್ತೆ, ಇಟ್ ಇಂಡಿಕೇಟ್ಸ್. SLC ಮತ್ತು PUC ರಿಸಲ್ಟ್ ಬಂದಾಗ ಯಾವ್ಯಾವ ಜಿಲ್ಲೆಗಳು ಎಷ್ಟು ಹಿಂದುಳ್ಕೊಂಡಿದ್ದಾವೆ, ಇವುಗಳ ಬಗ್ಗೆ ನಿಮ್ಮ ಆಸಕ್ತಿಗಳು ಹೇಗಿರುತ್ತೆ,
ನಾನು ಉಳಿದದ್ದೆಲ್ಲ ಸಬಲೀಕರಣ ಮಾಡ್ತೀನಿ ಅನ್ನೋದಲ್ಲ. ಅಟ್ಲೀಸ್ಟ್ ಸಬಲೀಕರಣ ಆಗಬೇಕಾಗಿರುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯದ ಸಬಲೀಕರಣ ಆಗಬೇಕಾಗಿರೋದು. ಅದನ್ನು ಕೊಟ್ಟರೆ ಅವ್ರವ್ರ ಪಾಡಿಗೆ ಅವ್ರವ್ರು ಎಲ್ಲೆಲ್ಲಿ ಮೆಟ್ಲನ್ನ ಹತ್ತಬೇಕು ಅದನ್ನು ಹತ್ತಾರೆ. ನೋಡಿ ಇವರೆಲ್ಲ ಟಾಪಲ್ಲಿ ಬಂದಿರುವಂಥವ್ರು. ಇವೆಲ್ಲ ಯಾಕೆ ತೋರಿಸ್ತೀವಿ ಅಂತ ಅಂದರೆ ಇನ್ನುಳಿದಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಸಿಗಲಿ ಅಂತ. 9ನೇ ಕ್ಲಾಸಲ್ಲಿರ್ತಾರೆ, 8ನೇ ಕ್ಲಾಸಲ್ಲಿರ್ತಾರೆ. ಅವರೆಲ್ಲ ಮಕ್ಕಳಿಗೆ ಓಹೋ ನಾನು ಈ ಥರ ಓದಿ ಈ ಥರ ತಗೊಂಡ್ರೆ ನಮ್ಮದು ಫೋಟೋ ಬರುತ್ತೆ ಅಲ್ವಾ, ನಮ್ಮ ಹೆಸರುಗಳು ಬರುತ್ತೆ ಅಲ್ವಾ ಅಂತ ಹೇಳಿ ಆ ತಂದೆ ತಾಯಿಗಳಿಗೆ ಎಷ್ಟೇ ಹೆಮ್ಮೆ ಇರುತ್ತೆ. ಅಷ್ಟೊಂದೆಲ್ಲ ತಗೊಂಡಂಥ ಸಂದರ್ಭದಲ್ಲಿ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಈ ಥರ ಮಾರ್ಕ್ಸನ್ನು ತೆಗೆದುಕೊಂಡಾಗ ಸಾರ್ಥಕ ಆಗುತ್ತೆ ನಾನು ಓದಿಸ್ತಾ ಇರೋದು. ಈಗಿನ ಸಂದರ್ಭದಲ್ಲಿ 40, 50, 60 ಸಾವಿರ ಇಲ್ಲದೆ ಯಾವ ಸ್ಕೂಲ್ಗಳು ಕೂಡ ಕಡಿಮೆ ಇಲ್ಲ. ಸರ್ಕಾರಿ ಶಾಲೆಗಳು ಕಡಿಮೆ ಇದೆ. ಇನ್ನುಳಿದಂಥ ಶಾಲೆಗಳಲ್ಲಿ ಅದಕ್ಕೆ ಕಡಿಮೆ ಇಲ್ಲ. ಅಷ್ಟೆಲ್ಲ ಹಾಕಿ ಕಷ್ಟಪಟ್ಟು ನನ್ನ ಮಕ್ಕಳು ಓದಬೇಕು ಅಂತ ಬೆಳೆಸಿದಂಥ ತಂದೆ ತಾಯಿಗಳಿಗೆ ಈ ಥರ ಮಾರ್ಕ್ಸ್ ತಗೊಂಡಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಸೊ ನನಗೆ ಕ್ಷಮೆ ಇರಲಿ, ಆವಾಗಲೇ ನಾನು ಹೇಳಿದ್ದು ಅಂಥದ್ದು ನನಗೆ ಕೊಟ್ಟಂಥ ಮಾಹಿತಿ ಪ್ರಕಾರ ಹೇಳಿದೆ. ಜ್ಞಾನಸುಧಾ ಅನ್ನುವಂತಹ ಶಾಲೆಯಲ್ಲಿ ಸಹನಾ ಅನ್ನುವಂಥ ವಿದ್ಯಾರ್ಥಿನಿಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೆ. ಅದು 624 ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿನಿ. ಜ್ಞಾನಸುಧಾ ಅನ್ನುವಂಥದ್ದು ಅವರ ಶಾಲೆಯ ಹೆಸರು, ಸಹನಾ ಅನ್ನೋದು ಅವಳ ಹೆಸರು. 624 ಅಂಕಗಳನ್ನು ಈ ವಿದ್ಯಾರ್ಥಿನಿ ಪಡೆದುಕೊಂಡು ಈಗ ಟಾಪಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ತುಂಬ ಜನ ರಾಜ್ಯದಲ್ಲಿ 2ನೇ ರ್ಯಾಂಕಲ್ಲಿ ಇರುವಂತಹ ವಿದ್ಯಾರ್ಥಿಗಳ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಮೊದಲನೇ ಏಕೈಕ ವಿದ್ಯಾರ್ಥಿನಿ ರ್ಯಾಂಕನ್ನು ಪಡ್ಕೊಂಡಿರುವಂಥದ್ದು ಅಂಕಿತಾ ಬಸಪ್ಪ, ಬಾಗಲಕೋಟೆಯ ವಿದ್ಯಾರ್ಥಿನಿ. 625ಕ್ಕೆ 625 ಅಂಕವನ್ನು ಪಡ್ಕೊಂಡಂಥ ಏಕೈಕ ವಿದ್ಯಾರ್ಥಿನಿ. ಇನ್ನುಳಿದಂಥ 2ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥವರು ತುಂಬ ಜನ ಇದ್ದಾರೆ. ಉಡುಪಿಯಲ್ಲಿದ್ದಾರೆ, ದಕ್ಷಿಣ ಕನ್ನಡದಲ್ಲಿದ್ದಾರೆ, ಶಿರಸಿಯಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಅದ್ಭುತವಾಗಿರುವಂಥ ಪರ್ಫಾರ್ಮೆನ್ಸನ್ನು ಈ ಬಾರಿ ವಿದ್ಯಾರ್ಥಿನಿಯರು ಕೊಟ್ಟಿದ್ದಾರೆ. ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳು ಮಾತ್ರ ಎತ್ತಿದ ಕೈ ಈ ಬಾರಿ. ಪ್ರತಿ ಬಾರಿಯೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳದ್ದೇ ಮೇಲ್ಗೈ ಆಗುತ್ತೆ. ಅದು ಏನು ನಗರ ಪ್ರದೇಶಗಳಲ್ಲಿ ಎಲ್ಲ ಸೌಕರ್ಯಗಳು ನಿಮಗೆ ಸಿಗುತ್ತೆ. ಗ್ರಾಮೀಣ ಭಾಗಗಳಲ್ಲಿಂತಲೂ ಅದ್ಭುತವಾಗಿರುವಂಥ ಸೌಕರ್ಯಗಳು ಸಿಗುತ್ತೆ. ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಸ್ ಹತ್ಕೊಂಡು ಶಾಲೆಗೆ ಹೋಗಿ ವಾಪಸ್ ಮನೆಗೆ ಬರಬೇಕು, ಓಡಾಡಬೇಕು. ಅವರಿಗೆ ಆ ಫೆಸಿಲಿಟಿಗಳು ನಿಮಗೆ ನಗರ ಪ್ರದೇಶಗಳಲ್ಲಿ ಸಿಗೋ ರೀತಿಯಲ್ಲಿ ಸಿಗೋದಿಲ್ಲ. ಆದರೂ ಕೂಡ ಅವರು ಟಾಪ್ 1 ಬರ್ತಾರೆ. ಹೇಗೆ ಸಾಧ್ಯ ಆಗುತ್ತೆ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ? ಯಾಕೆ ಅಂತಂದ್ರೆ ಕಷ್ಟ ಅನ್ನೋದೇನು, ಶಿಕ್ಷಣ ಅನ್ನೋದು ನಮಗೆ ಎಷ್ಟು ಮೌಲ್ಯವಾಗಿರುತ್ತೆ, ಮುಖ್ಯವಾಗಿರುತ್ತೆ, ಅದನ್ನು ನಾನು ಪಡ್ಕೊಂಡಾಗ ಅದಕ್ಕೆ ಮುಂದೆ ಸಿಗುವಂಥ ಮಹತ್ವ ಏನು ಅನ್ನೋದು ಅರಿವು ಗ್ರಾಮೀಣ ಭಾಗದಲ್ಲಿದೆ. ಕಾರಣ ಅವ್ರಿಗೆ ಕಷ್ಟ ಏನು ಅನ್ನೋದು ಗೊತ್ತು. ನಗರ ಪ್ರದೇಶದಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಸುಲಭವಾಗಿ ಸಿಗ್ತಾ ಇದೆಯಲ್ಲ, ಸುಲಭವಾಗಿ ಸಿಗುವಂಥದ್ದು ಪರಿಣಾಮವಾಗಿ ಈ ರೀತಿಯಾಗಿ ಆಡುತ್ತೆ. ಕಷ್ಟ ಅನ್ನೋದು ಗೊತ್ತಾದಾಗ ಓದಬೇಕು ಅನ್ನುವಂಥ ಹಠ ಬರುತ್ತೆ, ಛಲ ಬರುತ್ತೆ. ಆಗ ಈ ರೀತಿಯಾಗಿ ಅಂಕಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಂದ ಮಾತ್ರಕ್ಕೆ ಕಡಿಮೆ ಅಂಕ ತೆಗೆದುಕೊಂಡಿರುವವರು ಜೀವನದಲ್ಲಿ ಉದ್ಧಾರ ಆಗಿಲ್ಲ ಅಂತಲ್ಲ, ತುಂಬ ಉದ್ಧಾರ ಆಗಿದ್ದಾರೆ. ತುಂಬ ಜನ ಇದ್ದಾರೆ ಅದರಲ್ಲೂ ಕೂಡ ಕಡಿಮೆ ಅಂಕ ಪಡ್ಕೊಂಡಿರೋರು. ನಿರಾಸೆ ಆಗುವಂಥದ್ದಲ್ಲ. ಬಟ್ ಇವೆಲ್ಲವೂ ಕೂಡ ಒಂದಿಷ್ಟು ಉತ್ಸಾಹವನ್ನು ತಂದಿಡುತ್ತೆ. 8, 9ನೇ ಕ್ಲಾಸಲ್ಲಿ ಈಗ ಏನಿರ್ತೀರಾ ವಿದ್ಯಾರ್ಥಿಗಳು, ಅಥವಾ ಈಗ 10ನೇ ಕ್ಲಾಸಿಗೆ ಯಾರು ಬಂದಿರ್ತೀರಾ, ನಿಮ್ಗೊಂದು ಉತ್ಸಾಹ ತರುತ್ತೆ. ಈ ಮಾರ್ಕ್ಸ್ಗಳು ನಿಮ್ಮ ತಂದೆ ತಾಯಿಗೆ ಒಂದಿಷ್ಟು ಖುಷಿ ಕೊಡುತ್ತೆ. ನನ್ನ ಮಕ್ಕಳನ್ನು ಬೆಳೆಸಬೇಕು, ಇನ್ನೂ ಓದಿಸ್ಬೇಕು ಅನ್ನುವಂಥ ಹುರುಪು ಕೊಡುತ್ತೆ ಅವರಿಗೆ. ನೀವು ಕಡಿಮೆ ಅಂಕ ತಗೊಂಡಾಗ ಏನು ಇಷ್ಟೊಂದು ಕಡಿಮೆ ತಗೊಳ್ತಾ ಇದ್ದಾರೋ ಅಂತ ಬೇಸರ ಅವ್ರಿಗೊಂದಿಷ್ಟು ಇರುತ್ತೆ. ಅದಾಗದೇ ಇರೋ ರೀತಿಯಲ್ಲಿ ನೀವು ಅಂಕಗಳನ್ನು ಪಡ್ಕೊಳ್ಬೇಕು. ಎಸ್, ವಿದ್ಯಾರ್ಥಿನಿಯನ್ನ ತೋರಿಸ್ತಾ ಇದ್ದೀವಿ. ಇದೇ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಮೊದಲನೆಯ ನಂಬರ್ ಬಂದಿರೋದು. 625ಕ್ಕೆ 625 ಅಂಕವನ್ನು ಪಡ್ಕೊಂಡಿರುವಂಥ ಅಂಕಿತಾ ಬಸಪ್ಪ. ಅಭಿನಂದನೆಗಳು ನಮ್ಮ ಪಬ್ಲಿಕ್ ಟಿವಿ ವತಿಯಿಂದಲೂ ಕೂಡ ಅಂಕಿತಾ ಬಸಪ್ಪ ಅವರಿಗೆ, ಅವರ ಕುಟುಂಬದವರಿಗೆ. ಸೊ ನೀವು ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಒಂದು ರೋಲ್ ಮಾಡೆಲ್ ಥರ ಇರ್ತೀರಾ ನೀವು ಈ ಥರ ಅಂಕವನ್ನು ಪಡ್ಕೊಂಡಾಗ. ನಿಮ್ಮನ್ನು ನೋಡಿದಾಗ ನಿಮ್ಮ ಎಲ್ಲ ಶಾಲೆಗಳಲ್ಲಿ ಹೇಳ್ತಾರೆ ನೋಡಿ, ಅಲ್ಲಿ ಬಾಗಲಕೋಟೆ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಅಂತ ಇದ್ರು, 625ಕ್ಕೆ 625 ಅಂಕ ಪಡ್ಕೊಂಡಿದ್ರು ಅಂತ ಹೇಳಿ. ಯಾವಾಗಿದ್ರೂ ಕೂಡ ಎವರ್ ಗ್ರೀನ್ ಆಗಿ ಲಾಂಗ್ ಟೈಮಲ್ಲಿ ಉಳ್ಕೊಳ್ತೀರ. ನಿಮ್ಮ ಹೆಸರುಗಳನ್ನು ಹೇಳ್ತಾ ಇರ್ತಾರೆ. ಹೀಗೆ ಉಳ್ಕೊಳ್ಬೇಕು ಅಂತಂದಾಗ ಅದೊಂದು ಮೆಟ್ಟಿಲು ಅಷ್ಟೇ SLCಯಲ್ಲಿ. ಸೊ ಹಾಗಾಗಿ ಇವೆಲ್ಲವನ್ನು ನಿಮಗೆ ತೋರಿಸೋದು ಯಾಕೆ? ಕಡಿಮೆ ತಗೊಂಡಿರೋರಿಗೆ ನಮ್ದೆಲ್ಲ ಹಿಂಗಾಯ್ತು ಅನ್ನುವಂಥ ಬೇಸರ ನೀವು ಮಾಡ್ಕೊಳ್ಬೇಕಾದಂಥ ಅಗತ್ಯತೆ ಇಲ್ಲ. ಇದೆಲ್ಲವನ್ನು ನೀವು ಒಂದು ಚಾಲೆಂಜ್ ಆಗಿ ತಗೊಳ್ಬೇಕು. ತಗೊಂಡು ಮುಂದಿನ ಹೆಜ್ಜೆಯನ್ನು ಜೀವನದಲ್ಲಿ ಇಡಿ ಅಷ್ಟೇ.